ಆಕ್ಚುಲಿ ಅಮೃತ ಏನಾಯ್ತದು, ಯಾಕೆ ಅದು ಡೆತ್ ಆಗಿದ್ದು? ಸರ್ ಅದು ಸಡನ್ ಹಾರ್ಟ್ ಅಟ್ಯಾಕ್ ಆಗಿದ್ದು. ಆಲ್ಮೋಸ್ಟ್ ನಮ್ ಶೆಡ್ ಒಂದು 7.5 ವರ್ಷದಿಂದ ನಮ್ ಶೆಡ್ ಅಲ್ಲಿ ಇತ್ತು. ಓಕೆ. ನಮ್ ಶೆಡ್ ಲಕ್ಷ್ಮಿ ಅಂತ ಹೇಳ್ಬೋದು. ಅವಳು ಬಂದಿದ್ದಾದ್ಮೇಲೆ ನಮ್ ಶೆಡ್ಗೆ ಇಷ್ಟು ಹೆಸರಾಗಿದ್ದು. ಮತ್ತೆ ನಮ್ಮ ಶೆಡ್ ಇಂದ ಥ್ರೂ ಔಟ್ ಇಂಡಿಯಾ ಇಷ್ಟು ಸ್ಟೇಟ್ಸ್ ಹೋಗೋದಕ್ಕೂ ಇಷ್ಟು ಹೆಸರಾಗೋದಕ್ಕೂ ಅವಳಿಂದ ಕಾರಣ. ಅದು ಬಂದ್ಬಿಟ್ಟು ನಾವು ಸೌಲಭ್ಯ ಅಂತ ತಗೊಂಡ್ಬಂದಿದ್ದು. ಕುಮಾರಣ್ಣವರು ಹೇಳಿ ಅದನ್ನ ಈ ಬ್ರೀಡಿಂಗ್ ತೆಗಿಲೇಬೇಕು, ಇದು ಟಾಪ್ ಮೋಸ್ಟ್ ಫೀಮೇಲ್ ಅಂತ ಹೇಳಿ ತಗೊಂಡ್ಬಂದಿದ್ದು. 2021 ಅಲ್ಲಿ ಚಾಂಪಿಯನ್ ಆದವಳು ಶಿವಾಜಿನಗರ ಕಾಂಪಿಟೇಷನ್ ಅಲ್ಲಿ ಬ್ಯಾಂಗ್ಳೂರ್ ಲಾಂಗ್ ಗೋಟ್ಸ್ ಅಲ್ಲಿ. ಆಲ್ಮೋಸ್ಟ್ ಕಂಪ್ಲೀಟ್ ಬ್ಲಡ್ ಲೈನ್ಸ್ ನಮ್ಮ ಹತ್ರ ಇದೆ. ಅದರದ್ದು ಸಿಂಬಾ ಆಗಿರ್ಬೋದು, ಕ್ಯಾಪ್ಟನ್ ಲೈನ್ಸ್ ಆಗಿರ್ಬೋದು, ಫೀಮೇಲ್ಸ್ ಆಗಿರ್ಬೋದು, ಅದ್ರ ಮೊಮ್ಮಕ್ಕಳು ನಮ್ಮ ಹತ್ರ ಇದೆ ಶೆಡ್ ಅಲ್ಲಿ. ಬಟ್ ಏನಂತಂದ್ರೆ ಅವಳಿಲ್ಲ ಅನ್ನೋದು ಲೈಫ್ ಟೈಮ್ ಕೊರಬೇಕು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ನಾನಿವತ್ತು ಕೋಲಾರದಲ್ಲಿ ಇದ್ದೀನಿ. ಸೊ ಕೋಲಾರದಲ್ಲಿ ಇಲ್ಲಿ ಉದುಕಿವಿ ಮೇಕೆಗಳು ಫೇಮಸ್ ಆಗಿರ್ತಕ್ಕಂಥ ನಮ್ಮ ಶ್ರೀಕರ್ ಬ್ರದರ್ ಅವರ ಒಂದು ಫಾರ್ಮ್ಗೆ ನಾವು ಬಂದಿದ್ದೀವಿ. ಸೊ ಈ ಒಂದು ಮೇಕೆಗಳ ಸ್ಪೆಷಾಲಿಟಿ ಏನು, ಅದು ಅವುಗಳ ಆರೈಕೆ ಹೇಗಿರುತ್ತೆ ಅನ್ನೋದನ್ನ ಇವತ್ತು ಅವ್ರ ಮುಖಾಂತರ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಮೊದಲಿಗೆ ನಮ್ಮ ಆಡಿಯನ್ಸ್ಗೆ ತಮ್ಮ ಪರಿಚಯ ಮಾಡ್ಕೊಡಿ. ನಮಸ್ತೆ, ನನ್ನ ಹೆಸರು ಶ್ರೀಕರ್ ಅಂತ ಅಂದ್ಬಿಟ್ಟು. ನಮ್ಮ ಫಾರ್ಮ್ ಲೊಕೇಟ್ ಆಗಿರೋದು ಕೋಲಾರ ಡಿಸ್ಟಿಕ್ ಸುತ್ತೂರು ಹೋಬಳಿಯಲ್ಲಿ, ಚಿಂತಾಮಣಿ ರೋಡ್. ನಾವು ಆಲ್ಮೋಸ್ಟ್ ಒಂದು 13 years ಇಂದ ಈ ಪ್ಯಾಷನ್ ಅಲ್ಲಿ ಬ್ರೀಡ್ ಮಾಡ್ಕೊಂಡ್ ಬಂದಿದ್ದೀವಿ. ಆಲ್ಮೋಸ್ಟ್ ನಮ್ಮ ಹತ್ರ ಇವಾಗ ಬಂದ್ಬಿಟ್ಟು 75 ಗೋಟ್ಸ್ ಇದಾವೆ. 75 ಇದಾವೆ. ಮೇಲ್ ಎಷ್ಟಿದೆ ಮತ್ತೆ ಫಿಮೇಲ್ ಎಷ್ಟಿದೆ? ಬ್ರೀಡರ್ಸ್ ಬಂದ್ಬಿಟ್ಟು ನಮ್ಮ ಹತ್ರ 8 ಬ್ರೀಡರ್ಸ್ ಇದಾವೆ. ಮಿಕ್ಕಿದೆಲ್ಲ ಕಂಪ್ಲೀಟ್ ಫೀಮೇಲ್ಸ್ ಇದಾವೆ. ಓಕೆ. ಇವುಗಳಿಗೆ ಆರೈಕೆ ಅಂತ ಬರೋದಾದ್ರೆ ಸೊ ಸೀಸನ್ ವೈಸ್ ಯಾವ ತರ ನೀವು ಮೇಂಟೈನ್ ಮಾಡ್ತೀರಾ? ಸೊ ಸೀಸನ್ ವೈಸ್ ಅಂತ ಈಗ ಸಮ್ಮರ್ ಸೀಸನ್ ಬಂದಿದೆ. ಸೊ ಸಮ್ಮರ್ ಅಲ್ಲಿ ಯಾವ ತರ ಮೇಂಟೈನ್ ಮಾಡ್ತೀರಾ? ಸಮ್ಮರ್ ಅಂತಂದ್ರೆ ಸರ್ ಇವಾಗ ನಾವ್ ಈಚೆ ಕಡೆ ಎಲ್ಲ ರೇರಿಂಗ್ ಎಲ್ಲ ಬಿಡಲ್ಲ. ಎಲ್ಲ ನಮ್ದು ಏನ್ ತೋಟ ಇದೆ, ತೋಟ ಒಳಗಡೆ ಸೊ ಈ ಫಾರ್ಮ್ ಒಳಗಡೆ ಫಾರ್ಮ್ ಒಳಗಡೆ ಇರುತ್ತೆ. ಫಾರ್ಮ್ ಈಚೆ ಕಡೆ ನಾವು ರೇರಿಂಗ್ ಇಟ್ಕೊಳೋದಿಲ್ಲ. ಓಕೆ. ರೆಗ್ಯುಲರ್ ನಾವು ಸಮ್ಮರ್ ಆಗಿರ್ಬೋದು, ವಿಂಟರ್ ಫೀಡಿಂಗ್ ಒಂದೇ ಬರುತ್ತೆ. ಓಕೆ. ಸಮ್ಮರ್ ಆಗಿರೋದ್ರಿಂದ ನೆರಳು ನಮ್ಗೆ ಏನಾದ್ರು ಗಿಡಗಳು ಯಥೇಚ್ಛವಾಗಿರೋದು ನಮ್ಮ ಫಾರ್ಮ್ ಅಲ್ಲಿ ಏನಂತ ಬಿಸಿ ಏನ್ ಇರೋದಿಲ್ಲ. ಓಕೆ. ಸೊ ನೋಡ್ಬೋದು ಶೆಡ್ ಅಲ್ಲಿ. ಇವಾಗ ಆ ಶೆಡ್ ಅಲ್ಲೂ ಅಷ್ಟೇನೆ ನೆರಳು ತುಂಬಾ ಚೆನ್ನಾಗಿರ್ತದೆ, ಅಂತ ಬಿಸಿ ಏನ್ ಅನ್ಸಲ್ಲ. ಸ್ವಲ್ಪ ಕೋಲ್ಡ್ಗೆ ಅಂತಂದ್ರೆ ಇಂಡಿಯನ್ ಎಲ್ಲ ಸ್ವಲ್ಪ ಜಾಸ್ತಿ ಕೊಟ್ಕೊಂಡು. ಓಕೆ. ಈಗ ಕೋಲ್ಡ್ ಅಂತ ಬಂದಾದ್ರೆ ಈ ಒಂದು ಇದನ್ನ ಟೆಂಪರೇಚರ್ ಯಾವ ತರ ಮೇಂಟೈನ್ ಮಾಡ್ಕೊತೀರಾ? ಸರ್ ಚಳಿಗಾಲದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಂಪ್ಲೀಟ್ 12 ವಿಂಡೋಸ್ ಇರೋದು ಇವಾಗ ಈ ಶೆಡ್ ಅಲ್ಲಿ. 12 ವಿಂಡೋನು ಕಂಪ್ಲೀಟ್ ಕ್ಲೋಸ್ ಮಾಡಿ 200 1 ಬಲ್ಪ್ ಹಾಕಿದ್ರೆ ಸಾಕು, ಫುಲ್ ಬೆಚ್ಚಗಿದಾಗುತ್ತೆ. ಎಷ್ಟು ಕರುವಿದ್ರೆ ಕೂಡ ಫುಲ್ ತಣ್ಣ. ಸೊ ಅಂದ್ರೆ ಇದು ಈಗ 2 ಸೀಸನ್ಗೂ ಅಡ್ಜಸ್ಟ್ ಆಗುತ್ತಾ? 12 ವಿಂಡೋಸ್ ಓಪನ್ ಮಾಡ್ಬಿಟ್ಟು ಗಾಳಿ ಚೆನ್ನಾಗಿ. ಓಕೆ ಓಕೆ. ಸೊ ಟೋಟಲ್ ಎಷ್ಟಾಯ್ತು ಈ ಒಂದು ಶೆಡ್ ಕನ್ಸ್ಟ್ರಕ್ಷನ್? ಇದೆಲ್ಲ ಒಂದು 8 ಲಕ್ಷ ಖರ್ಚು ಬಂದಿದೆ. 8 ಲಕ್ಷ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಈಗ ಇದನ್ನ? ನಾವು ಈ ಪ್ಯಾಷನ್ ಒಂದು 13 years ಇಂದ ಮಾಡ್ತೀವಿ. 13 years. ಯಾಕೆ ನಿಮ್ಗೆ ಇದ್ರ ಬಗ್ಗೆ ಇಷ್ಟೊಂದು ಆಸಕ್ತಿ ಬಂತು? ಈ ತರ ಇವಾಗ ಲೇಬರ್ ಕಾಸ್ಟ್ ಸೇಮ್ ಬರುತ್ತೆ ಬೇರೆ ಬ್ರೀಡ್ಸ್ ಹಾಕೋದ್ರಿಂದ, ಮತ್ತೆ ಫೀಡಿಂಗ್ ಕಾಸ್ಟ್ ಸೇಮ್ ಬರುತ್ತೆ. ಇದು ಪ್ಯಾಷನ್ ಪರ್ಪಸ್ ಬ್ರೀಡಿಂಗ್. ಇವಾಗ 50,000ಕ್ಕೂ ಮರಿ ಆಗುತ್ತೆ, 1 ಲಕ್ಷಕ್ಕೂ ಹೋಗುತ್ತೆ, 1.5 ಲಕ್ಷಕ್ಕೂ ಹೋಗುತ್ತೆ. ಇವಾಗ ಲಾಸ್ಟ್ 2 ಕಾಂಪಿಟೇಷನ್ಸ್ ನಡೆಸಿದಾರೆ ಬ್ಯಾಂಗ್ಳೂರಲ್ಲಿ, ಬ್ಯಾಂಗ್ಳೂರ್ ಲಾಂಗ್ ಗೋಟ್ಸ್ ಅಲ್ಲಿ. ಆವಾಗ ಕಾಂಪಿಟೇಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಮ್ಗೆ ತುಂಬಾ ಆಸಕ್ತಿ ಇರೋದ್ರಿಂದ ನಾವು ಇದೇ ಬ್ರೀಡೇ ಬೇಕು ಅಂತ ಅಂದ್ಬಿಟ್ಟು ನಾವು ಶೋ ವೈಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಹೈಟು, ಲಂಪ್ ಶೋಡು, ಮತ್ತೆ ಇಯರ್ ಲೆಂತ್ ಆಗಿರ್ಬೋದು, ಪಂಚ್ ಫೇಸ್ ಆಗಿರ್ಬೋದು. ಇದು ಸ್ವಲ್ಪ ಅಟ್ರಾಕ್ಟಿವ್ ಆಗಿದೆ ಬ್ರೀಡ್. ನಾವು ಇದನ್ನೇ ಸಾಕು. ಮಿಲ್ಕಿಂಗು ಆಗುತ್ತೆ ನಮ್ಮ ಹತ್ರ. ಇವಾಗ ಸದ್ಯಕ್ಕೆ ಎಲ್ಲ ಲಿಟರ್ಮೆಂಟ್ಸ್ ಆಗಿ ಇವಾಗೆಲ್ಲ ಹಾಲ್ ಸ್ಟಾಪ್ ಆಗಿದ್ದಿಲ್ಲ. ಅಂದ್ರೆ ನಾವು ನೆಕ್ಸ್ಟ್ ಸತಿ ನೀವು ಯಾವಾಗ ಬಂದು ತೋರಿಸ್ತೀನಿ. ಮಿಲ್ಕಿಂಗ್ ಅಂತ ತಗೊಂಡು ನಿಮ್ಗೆ 1 ಲೀಟರ್ 1.5 ಲೀಟರ್ ಹಾಲ್ ಆಗುತ್ತೆ ಒಂದು ಮೇಕೆಯಿಂದ. ಇದು ನಾವು ಕಾಂಪಿಟೇಷನ್ ಬೆಳೆಸೋದ್ರಿಂದ ನಾವು ಇನ್ನ ಎಕ್ಸ್ಟ್ರಾ ಫೀಡ್ ಕೊಡ್ತೀವಿ ಮರಿಲಿ. 3 times ಮಿಲ್ಕ್ ಕೊಟ್ಟು ಮತ್ತೆ ಎಕ್ಸ್ಟ್ರಾ ಫೀಡ್ ಕೊಡ್ತಿರೋದ್ರಿಂದ ನಾವು ಹಾಲ್ ಮಾರಾಟ ಬೇರೆ ಬಿಟಲೆಲ್ಲ ಹೆಂಗ್ ಮಾಡ್ತಾರೆ ಹಂಗ್ ಮಾರಾಟ ಮಾಡಕ್ ಹೋಗಲ್ಲ. ಸರ್ ಈಗ ಬೇರೆ ಸ್ಟೇಟ್ ಗಳಲ್ಲಿ ಹೇಳ್ತಾರೆ ಸೊ ಹೆವಿ ವೆಯ್ಟ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಈ ಒಂದು ಈ ಒಂದು ಬ್ರೀಡ್ ಅಲ್ಲಿ ಬರುತ್ತಾ ಅಷ್ಟೊಂದು ವೆಯ್ಟ್? ಸರ್ ಫೀಮೇಲ್ಸ್ 70 to 75 kg ವರೆಗೂ ಬರುತ್ತೆ ಒಂದು ಮೇಕೆ. ನಿಮ್ಗೆ ಅಡಲ್ಟ್ಸ್ ಮೇಲ್ ಅಂತಂದ್ರೆ 140 135 kg ವರೆಗೂ ಬರುತ್ತೆ. 140 ವರೆಗೂ ಬಂದಿದೆ. 140 ವರೆಗೂ ನಾನು ತೋರಿಸಿ ನಮ್ಮ ಹತ್ರ ಬ್ರೀಡರ್ ಇದಾವೆ ತೋರಿಸಿ. ನಾವು ಬ್ರೀಡಿಂಗ್ ಪರ್ಪಸ್ ಗೆ ಹೆವಿ ವೆಯ್ಟ್ ಬೇಡ ಅಂತ ಅನ್ಬಿಟ್ಟು, ಯಾಕಂದ್ರೆ ನಮ್ಮ ಹತ್ರ ಕ್ಯಾಪ್ಟನ್ ಅಂತ ಒಂದು ಗಂಡಿತ್ತು 132 kg ಇತ್ತು. ಹಾರ್ಟ್ ಅಟ್ಯಾಕ್ ಆಗಿನ ಸತ್ತೋಗಿದ್ದು. ನಮ್ ಡಾಕ್ಟರ್ ಒಂದು ಬ್ರೀಡಿಂಗ್ ಮಾಡೋ ಮೇಲ್ಸ್ ಇಷ್ಟು ಹೆವಿ ವೆಯ್ಟ್ ಇರಬಾರ್ದು ಅಂದಿದ್ದ ಕಾರಣಕ್ಕೆ ಮೀಡಿಯಂ. ಇವಾಗ ಲೈವ್ ವೇಟ್ ನೀವು ಲೆಕ್ಕ ಹಾಕಿದ್ರೆ ಕೂಡ 100 kg 95 kg ವರೆಗೂ ಬರುತ್ತೆ. ಅದನ್ನೇ ಮೀಟಿಗೆ ನಾವು ಸಾಕಿದ್ರೆ ಆಟೋಮೆಟಿಕ್ ಆಗಿ ಬರುತ್ತೆ. ಇಲ್ಲಿ 27 ಇದೆ. 27 ಇದೆ. ಯಾವ್ಯಾವ ತರ ಕಲರ್ ಈಗ ಬರುತ್ತೆ ಇದರಲ್ಲಿ? ಸರ್ ಕಲರ್ಸ್ ಅನ್ನೋದ್ರಲ್ಲಿ ಗುಲಾಬಿ ಬರುತ್ತೆ, ಬ್ಲಾಕ್ ಬರುತ್ತೆ, ನಾಸಿ ಬರುತ್ತೆ, ಮತ್ತೆ ಪೀಲಿ ಕಲರ್ ಬರುತ್ತೆ. ಇಷ್ಟು ಕಲರ್ಸ್ ಬರುತ್ತೆ. ಜಾಸ್ತಿ ಜನ ಲೈಕ್ ಮಾಡುವಂತ ಕಲರ್ ಯಾವ್ದು ಇದರಲ್ಲಿ? ಸರ್ ಒಬ್ಬರು ಒಂದು ಇಷ್ಟ ಪಡ್ತಾರೆ. ಇವಾಗ ನಮ್ಮ ಕರ್ನಾಟಕದಲ್ಲಿ ನಾಸಿ ಇಷ್ಟ ಪಡ್ತಾರೆ. ಇವಾಗ ಗುಜರಾತ್ MP ಆ ಕಡೆ ಎಲ್ಲ ವೈಟ್ ಇಷ್ಟ ಪಡ್ತಾರೆ. ಇಲ್ಲ ಒಂದ್ 4-5 ಕಲರ್ ಇದೆ. 5 ಕಲರ್ಸ್ ಬರುತ್ತೆ. ಓಕೆ ಅಣ್ಣ, ಇದ್ರ ಹೆಸರು? ಕಿಸಾನ್ ಅಂತ ಅಂದ್ಬಿಟ್ಟು. ಕಿಸಾನ್ ಅಂತ. ಓಕೆ. ಇದು ಲೈವ್ ವೇಟ್ ಎಷ್ಟಿದೆ? ಲೈವ್ ವೇಟ್ ಇದು 108 kg ಬರ್ತದೆ. 108. ಇದು ಏನ್ ಪರ್ಪಸ್ ಈಗ ಮೇನ್? ಇದು ಬ್ರೀಡಿಂಗ್ ಪರ್ಪಸ್. ಓಕೆ ಓಕೆ. ನೋಡ್ಬೋದು ನೀವು ಅವಾಗ ಬೀಟಲ್ ಕೇಳಿದ್ರಲ್ಲ, ಎದೆ ಭಾಗ ಬರ್ತದೆ. ಓಕೆ. ಹೈಟ್ ಎಲ್ಲ ಚೆನ್ನಾಗಿದೆ. ಮತ್ತೆ ಇದು ನೋಡಿ ಕಂಡು ಇದು ಕಿವಿ ಎಷ್ಟುದ ಬರುತ್ತೆ? ಇದು ಕರೆಕ್ಟ್ ನೋಡಿ ಅಣ್ಣ, ಒಂದು ಮೊಳ ಬರ್ತದೆ 1.5 feet. ಒಂದು ಮೊಳ ಬರ್ತದೆ. ಓಕೆ ಓಕೆ ಓಕೆ. ನೋಡಿ
ಸರ್ ಈಗ ಅದರ ನೇಮ್ ಏನು? ಸರ್ ಇದು ಬಂದ್ಬಿಟ್ಟು ವೈಟ್ ಬಾಂಡ್ ಅಂತ. ವೈಟ್ ಬಾಂಡ್ ಅಂತ. ಮೇಲ್ ಫಿಮೇಲ್ ಇದು? ಇದು ಮೇಲ್ ಸರ್. ಮೇಲ್. ಎಷ್ಟು ಬರುತ್ತೆ ಈಗ ಅದು? ಇದು ಬಂದ್ಬಿಟ್ಟು ಲೈವ್ ವೇಟ್ ಬಂದ್ಬಿಟ್ಟು ಇದು 90 kgs ಬರುತ್ತೆ. 90 kg ಬರುತ್ತೆ. 90 kg ಬರುತ್ತೆ. ಈಗ ಎಲ್ಲಾದ್ರೂ ಕಾಂಪಿಟೇಷನ್ ತಗೊಂಡೋಗಿದ್ರಾ? ಇಲ್ಲ ಸರ್, ಇದೆಲ್ಲೂ ಕಾಂಪಿಟೇಷನ್ ತಗೊಂಡೋಗಿಲ್ಲ. ಸರಿ ಸರಿ. ಈ ಸತಿ ಏಪ್ರಿಲ್ ಅಲ್ಲಿ ಮೇಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾ, ಅವಾಗ ರೆಡಿ ಮಾಡ್ಬೇಕು. ಓಕೆ. ಈ ತರ ಏನಾದ್ರು ಕಾಂಪಿಟೇಷನ್ ಏನಾದ್ರು ಪ್ರಿಪೇರ್ ಮಾಡ್ತಾ ಇದ್ರಾ? ಹಾ ಸರ್, ನಿಮ್ ಕೈಲಿ ಇಮೇಲ್ ರೆಡಿ ಮಾಡಿದ್ದೀನಿ. ಈ ಸತಿ ಕಾಂಪಿಟೇಷನ್ ಇದೆ. ಓಕೆ. ಬರೋ ಕಾಂಪಿಟೇಷನ್ ಇದೆ. ಮತ್ತೆ ಅಮೃತ ಮೊಮ್ಮಗಳು ಒಂದೊಂದು ರೆಡಿ ಮಾಡಿದ್ದೀನಿ. ಓಕೆ. ಇದು ಆಕ್ಚುಲಿ ಅದು ಅಮೃತ ತಗೊಂಬಂದು ಎಷ್ಟು ದಿನ ಆಯ್ತು ಅದು? ಸರ್ ಒಂದು 7.5 years ಆಗಿದೆ. 7.5 years. ಆಗ ಎಷ್ಟು ಕೊಟ್ರಿ ಅದಕ್ಕೆ? 4,20,000 ಕೊಟ್ಟಿದ್ದು. 4 ಲಕ್ಷ. ಓಕೆ. ಈಗ ನಿಮ್ಮ ಹತ್ರ ಹೈಯೆಸ್ಟ್ ಸೇಲ್ ಆಗಿರೋದಂದ್ರೆ ಎಷ್ಟು ಕೊಟ್ಟಿದ್ದೀರಾ? ನಮ್ಮ ಹತ್ರ ಹೈಯೆಸ್ಟ್ ನಾವು ಸೇಲ್ ಮಾಡಿರೋದು 7 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. 7 ಲಕ್ಷ ರೂಪಾಯಿವರೆಗೂ ನನ್ಗುಡಿ ಮುಂದಾದಣ್ಣವ್ರು ಕೊಟ್ಟಿದ್ದೀರಿ. ಒಂದೇ ಫೀಮೇಲ್ ಅಮೃತ ಮಗಳನ್ನ ಕೊಟ್ಟಿರೋದು ಅಣ್ಣ. ಓಕೆ ಓಕೆ. ಈಗ ಮರಿ ಅಂತ ಬರೋದಾದ್ರೆ ಸ್ಟಾರ್ಟಿಂಗ್ ಯಾವ ತರ ಇದೆ ನಿಮ್ಮ ಹತ್ರ? ಜೊತೆ 1 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಸರ್. ಜೊತೆ 1 ಲಕ್ಷದಿಂದ. ಒಂದು ಹೆಣ್ಣು ಗಂಡು 1 lakh rupees ಸ್ಟಾರ್ಟ್ ಆಗುತ್ತೆ. ಸರಿ ಸರಿ ಸರ್. ಈಗ ತಳಿ ಓಕೆ. ಮತ್ತೆ ಈಗ ಇದಕ್ಕೆ ಫೀಡಿಂಗ್ ಅಂತ ಬರೋದಾದ್ರೆ ಯಾವ ತರ ಫೀಡ್ ಕೊಡ್ತೀರಾ? ಮತ್ತೆ ಹಸಿ ಮೇವು ಇದೆಲ್ಲ ಯಾವ ತರ, ದಿನಕ್ಕೆ ಎಷ್ಟು ಟೈಮ್ ಕೊಡ್ತೀರಾ? ಸರ್ 1 time ಡ್ರೈ ಫೀಡ್ ಕೊಡ್ತೀರಿ. 1 time ಯಾವ ಟೈಮಲ್ಲಿ ಕೊಡ್ತೀರಾ? ಮಧ್ಯಾಹ್ನ ಹೊತ್ತು. ಮಧ್ಯಾಹ್ನ 12ವರೆಗೆ ಡ್ರೈ ಫೀಡ್ ಕೊಡ್ಬಿಡ್ತೀರಿ. ಕಳ್ಳೆ ಒಟ್ಟು, ಚಕ್ಕೆ ಬೂಸ, ಹಿಂಡಿ, ಅವರೆ ಒಟ್ಟು 4 ಐಟಮ್ ಮಿಕ್ಸ್ ಮಾಡಿ ಕೊಟ್ಬಿಡ್ತೀರಿ. ಎಲ್ಲ ಮಿಕ್ಸ್ ಮಾಡ್ಬಿಡ್ತೀರಾ? ಮಿಕ್ಸ್ ಮಾಡಿ ಮಿನರಲ್ ಮಿಕ್ಸರ್ ಆಡ್ ಅಂತ ಕೊಟ್ಬಿಡ್ತೀರಿ. ಓಕೆ ಓಕೆ. ಅದಾದ್ಮೇಲೆ ಹಸಿ ಮೇವು 4 ಗಂಟೆಗೆ ಕೊಡ್ತೀರಿ. 4 ಗಂಟೆಗೆ. 4 ಗಂಟೆಗೆ 6 o'clock ಬಂದ್ಬಿಟ್ಟು ಒಣುಲ್ ಕೊಡ್ತೀವಿ. ಮತ್ತೆ ಮಾರ್ನಿಂಗ್ ಆತರ? ಮಾರ್ನಿಂಗ್ ಏನು ಬಿಡಲ್ಲ, ಈಚೆಗೆ ಒಳಗೆ ಬಿಟ್ಬಿಡ್ತೀರ. ಓಕೆ ಓಕೆ. ವಾಕ್ ಮಾಡ್ತಾ ಇದೆಲ್ಲ. ಇದು ಮೇನ್ ನಾನು ನಿಮ್ಗೆ ಕೇಳೋದು ಮರ್ತೋದೆ, ನೇಚರಲ್ ಯಾಕೆ ಈ ತರ ಕಾನ್ಸೆಪ್ಟ್ ಮಾಡಿದ್ರಿ? ಎಲ್ಲಾ ಕಡೆ ಕಾಡುಗಳು ಹೊಡ್ಕೊಂಡು ಹೋಗ್ತಾರೆ. ನಮ್ದು ಇದು ಎಸ್ಟೇಟ್ ಅಲ್ಲಿ ಕಂಪ್ಲೀಟ್ 20 ಎಕರೆ ಏನ್ ಜಾಗ ಇದೆ. ಮರಗಳ ಮಧ್ಯದಲ್ಲಿ ಬಿಟ್ಬಿಡ್ತೀವಿ. ಆರಾಮಾಗಿ ಒಣಗಿರಲಿ, ಮಳೆ ಬಂದ್ರು ಏನು ಸೋರಲ್ಲ, ಆರಾಮಾಗಿರುತ್ತೆ. ತೆಗಿಯೋತ್ತಿಲ್ಲ, ಆರಾಮಾಗಿರುತ್ತೆ. ಓಕೆ ಓಕೆ. ಸರ್ ಈಗ ನಿಮ್ ಫಾರ್ಮ್ ಲೊಕೇಶನ್ ಎಲ್ಲಿ ಬರುತ್ತೆ? ಸರ್ ಇದು ಚಿಂತಾಮಣಿ ರೋಡು, ಸುಕ್ಟೂರು ಹೋಬ್ಳಿ, ಸುಕ್ಟೂರು ಹಳ್ಳಿನ ಇದು ಸುಕ್ಟೂರು ಒಳಗಡೆ ಬಂದ್ಬಿಟ್ಟು ವೆಟರ್ನರಿ ಹಾಸ್ಪಿಟಲ್ ಇಂದ ಸ್ವಲ್ಪ 100 meters ಮುಂದೆ ಬಂದ್ರೆ ಫಾರ್ಮ್ ಹೌಸ್ ಇರೋದು ಸರ್. ಇದು ಓಕೆ ಸರ್. ಶ್ರೀನಿಧಿ ಉದ್ಯಾನವನ ಅಂತ. ಓಕೆ.